ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ತುಲಾ ರಾಶಿಯವರ ಮಾರ್ಚ್ ತಿಂಗಳು ಲಿಬ್ರಾ ಹೇಗಿದೆ ನೋಡೋಣ. ಮಾರ್ಚ್ ಮಂತ್ ಓಕೆ, ನಿಮ್ಮ ಬೌಂಡ್ರಿ ದೊಡ್ಡದಾಗತ್ತೆ. ಯು ಆರ್ ವೆರಿ ಸೆಕ್ಯೂರ್ ಆಗಿ ಇದ್ದೀರಾ. ಫಾರಿನ್ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಒಂದು ಬಿಗ್ ಈವೆಂಟ್ ನಿಮ್ಮ ಲೈಫಲ್ಲಿ ನಡೆಯುವಂತ ಸಾಧ್ಯತೆ ಇದೆ. ನೀವು ಮಲ್ಕೊಂಡಿದ್ದಾಗ ತುಂಬಾ ಕನಸುಗಳು ಬೀಳುವಂತ ಸಾಧ್ಯತೆ ಇದೆ. ಯಾರೋ ಸರ್ಪ ನೋಡುವಂತ ಸಾಧ್ಯತೆ ಇದೆ. ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗುಡುಗು ಸಿಡಿಲು ಸಹಿತ ಮಳೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಮೈಂಡನ್ನ ಬೇರೆಯವ್ರು ಕಂಟ್ರೋಲ್ ಮಾಡೋದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ. ಓಕೆ, ಸೊ ನಿಮ್ಮ ಕುಲದೇವರ ಆಶೀರ್ವಾದನ ಪಡ್ಕೊಳ್ಳಿ. ಯಾರೋ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಎಸ್, ಒಂದಷ್ಟು ಟ್ರಾಪಿಂಗ್ ಎನರ್ಜಿಲಿ ಇದ್ದವರಿಗೆ ಬಿಡುಗಡೆ ಆಗುವಂತ ಸಮಯ ಬಂದಿದೆ. ಸೊ ಬಿಡುಗಡೆ ಆಗತ್ತೆ, ಎಲ್ಲವೂ ನೆಗೆಟಿವಿಟಿ ಅನ್ನುವಂಥದ್ದು ಇದೆ. ಸೊ ಬಿಗ್ ಅಮೌಂಟ್ ಬರುವಂತ ಸಾಧ್ಯತೆ ಇದೆ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಬೇಬಿ ಗಿಫ್ಟ್ ಆಗಿ ಬರುವಂತ ಸಾಧ್ಯತೆ ಇದೆ. ಪಾಪು ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಲವ್ ನಿಮ್ಗೆ ವಾಪಸ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ. ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ಏನೋ ಒಂದು ಹೊಸದಾಗಿ ಶುರು ಮಾಡ್ತೀರಾ. ಅದರಿಂದ ಹೆಚ್ಚು ಗ್ರೋತ್ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ ನೋಡ್ಬೋದು ನೀವು ಪಿಕ್ಚರ್ ಹೇಗಿದೆ ಅಂತ. ತುಂಬಾ ಸ್ಟ್ರೆಸ್ ಆಗಿ ಇರುವಂತ ಸಾಧ್ಯತೆ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಗಾಡಿ ತಗೊಳ್ತೀರಾ. ಬೈಕ್ ಇರ್ಬೋದು ಅಥವಾ ಕಾರ್ ಇರ್ಬೋದು ಅಥವಾ ಏನೋ ಒಂದು ಹೊಸ ಮಾಡೆಲ್ ಟೆಸ್ಲಾ ಅಂತ ಅನ್ನಿಸ್ತಾ ಇದೆ. ಟೆಸ್ಲಾ ಕಾರ್ ಕೂಡ ಯಾರೋ ತಗೊಳ್ಳುವಂತ ಸಾಧ್ಯತೆಗಳು ಇದೆ ಇಲ್ಲಿ. ಏನೋ ಒಂದು ಆಟ ಆಡಿ ತುಂಬಾ ಅಮೌಂಟನ್ನ ಗೆಲ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಹೊಸ ಮನೆ ಖರೀದಿ ಮಾಡುವಂಥದ್ದು, ಅಪಾರ್ಟ್ಮೆಂಟಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. 4 ಜನ ಸೇರಿ ಮಾಡುವಂತ ಬಿಸ್ನೆಸ್ ಹೆಚ್ಚು ಸಕ್ಸಸ್ ಕೊಡುತ್ತೆ. ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ 4 ಜನ ಸೇರಿ, ಅದು ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ತುಂಬಾ ರಿಯೂನಿಯನ್ ಎನರ್ಜಿ ಇದೆ. ಎಲ್ಲ ಒಗ್ಗಟ್ಟಾಗಿ ಎಲ್ಲೋ ಹೋಗುವಂಥದ್ದು, ಆಚರಣೆ ಮಾಡುವಂಥದ್ದು, ಹಬ್ಬನ ಕೂಡ ಇದೆ. ಡಿವೈನ್ ಪವರ್ ಕೂಡ ನಿಮ್ಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೋರ್ಟ್ ವಿಚಾರಗಳು ಕೂಡ ನಿಮ್ಗೆ ಹ್ಯಾಪಿ ನ್ಯೂಸ್ ನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಪರ್ಫೆಕ್ಟ್ ಮ್ಯಾಚಿಂಗ್ ಪರ್ಸನ್, ಮ್ಯಾಚ್ ಆಗುವಂತ ಪರ್ಸನ್, ಲೈಕ್ ಸೋಲ್ಮೇಟ್ ತರ ಇರೋ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಕಾಣದ ಕೈಗಳೆಲ್ಲವೂ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಬಿಸಿ ಏನೋ ಮುಟ್ಟುತ್ತೀರಾ, ಅದರಿಂದ ಒಂದಷ್ಟು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ಸ್ಪಿರಿಚುವಲ್ ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಏನೋ ಒಂದು ಗಿಫ್ಟ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಾತುಗಳನ್ನ ಬೇರೆಯವರಿಗೆ ಹೇಳಿ ಅದರಿಂದ ಗಾಸಿಪ್ ಮಾಡ್ತಾ ಇರೋದಿರಬಹುದು, ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋರಿಗೆ ಯೂನಿವರ್ಸ್ ತಕ್ಕ ಶಾಸ್ತಿ ಮಾಡುತ್ತೆ ಅನ್ನುವಂಥದ್ದು ಇದೆ. ಯಾರಿಗೂ ಅವಳಿ ಜವಳಿ ಮಕ್ಕಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಬಗ್ಗೆ ನಿಮ್ಮ ವಿಚಾರಗಳನ್ನ ಕದ್ಕೊಂಡು ಹೋಗಿ ಅವ್ರದ್ದು ಅಂತ ಹೇಳಿ ಯಾರು ಪೋಟ್ರೆ ಮಾಡ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಮತ್ತೆ ಅವ್ರ ಫ್ಯಾಮಿಲಿಗೆ ಇಬ್ಬರಿಗೂ ಕೂಡ ತಕ್ಕ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ಬರ್ಡನ್ ಅಲ್ಲಿ ಇದ್ದೀರಾ. ಇನ್ನೊಬ್ರು ಮಾತು ಕೇಳಕ್ ಹೋಗ್ಬೇಡಿ. ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ. ನಿಮ್ಮ ಬೆನ್ನ ಮೇಲೆ ಬೇರೆಯವರು ಸವಾರಿ ಮಾಡಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ.
ತುಂಬ ಮಂಪರು, ನಿದ್ದೆ ಮಂಪರು ಇದ್ರೆ ಒಮ್ಮೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ, ಇದರಿಂದ ಸರಿ ಹೋಗಬಹುದು ಅನ್ನುವಂಥದ್ದು ಇದೆ. ತುಂಬ ವೀಕ್ನೆಸ್ ಆಗಿರಬಹುದು, ಇದನ್ನ ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ವರ್ಷ ತುಂಬ ಕೋಪ ಮಾಡ್ಕೊಳಕ್ ಹೋಗಬೇಡಿ, ಕೋಪದಿಂದ ಸಾಕಷ್ಟು ಅನಾಹುತಗಳು ಆಗತ್ತೆ ಅನ್ನುವಂಥದ್ದು ಇದೆ. ಬ್ಲಡ್ ರಿಲೇಟೆಡ್ ಒಂದಷ್ಟು ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಗಬಹುದು, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ಆಮೆ ಕಾಣಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸುದ್ದಿ ಬರುತ್ತೆ, ಸಿಹಿ ಸುದ್ದಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಫೋನ್ ಕಾಲ್ ಬಂದು ತುಂಬಾ ಅಳು ಬರುತ್ತೆ ನಿಮ್ಗೆ, ಆ ಫೋನ್ ಕಾಲ್ ಕೇಳಿಸ್ಕೊಂಡು ಅನ್ನುವಂಥದ್ದು ಕೂಡ ಇದೆ. ಸೊ ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ಫೈನಾನ್ಷಿಯಲ್ ಇಶ್ಯೂಸ್ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಹೆವಿ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರ ಮಾತನ್ನು ಕೇಳಿಸ್ಕೊಂಡು ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದಷ್ಟು ಇನ್ನೊಬ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲ್ ಚೆನ್ನಾಗಿರೋದ್ರಿಂದ ಸೊ ನಿಮ್ಗೆ ಫೈನಾನ್ಷಿಯಲ್ ಬಗ್ಗೆ ಯಾವುದೇ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಸ್ವಲ್ಪ ಕಣ್ಣೀರ್ ಹಾಕ್ತೀರಾ, ಅದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್ ಇದೆ ಅಂತ ಅನ್ಸುತ್ತೆ. ನಿಮ್ಮ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಗುರುಗಳ ಆಶೀರ್ವಾದನ ನೀವು ತುಂಬಾ ಮನಿಪ್ಯುಲೇಟ್ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದನ್ನ ಸರಿಪಡಿಸ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಗಮನನ ಕೊಡಿ. ಟಾಪ್ ಅಲ್ಲಿ ಪಾಸ್ ಆಗುವಂತ ಸಾಧ್ಯತೆ ಇದೆ ಕೆಲವರು, ಇನ್ನು ಕೆಲವರಿಗೆ ಹೆಚ್ಚಿನ ಶ್ರಮದ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಗೆ ಒಂದು ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಮಕ್ಕಳಿಗೆ ಯಾರೋ ಸ್ವಲ್ಪ ತೊಂದರೆ ಮಾಡ್ತಾರೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸ್ಟಕ್ ಎನರ್ಜಿಲಿ ಇದ್ದೀರಾ, ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಆಗುತ್ತೆ, ದುಡ್ಡು ಬರುವಂಥದ್ದು, ಜಾಬ್ ಬರುವಂಥ ಸಾಧ್ಯತೆ ಇದೆ. ಈ ತಿಂಗಳೊಳಗೆ ನಿಮಗೆ ಮ್ಯಾರೇಜ್ ಆಫರ್ ಬರುವಂಥದ್ದು, ಜಾಬ್ ಆಫರ್ ಬರುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ಬರುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಮ ಲೈಫಿಗೆ ವಾಪಸ್ ಕೂಡ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರೋ ಮೋಸ ಮಾಡಿದವರು ನಿಮ್ಮ ಜೀವನದಲ್ಲಿ, ನಿಮ್ಮ ಪ್ರೀತಿಗೆ ಮೋಸ ಮಾಡಿದ್ರು, ನಿಮ್ಮ ಲವ್ ಲೈಫಿಗೆ ಮೋಸ ಮಾಡಿದ್ರು ಗೊತ್ತಿಲ್ಲ, ಅವರು ಕೂಡ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಜಾಬ್ ಆಗುವಂಥದ್ದು, ಮ್ಯಾರೇಜ್ ಆಗುವಂಥದ್ದು, ಟೀಚರ್ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಹೊರಗಡೆ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಮನೆ ಚೇಂಜ್ ಮಾಡ್ಬೋದು, ಅಥವಾ ಜಾಗ ಚೇಂಜ್ ಮಾಡ್ಬೋದು, ಅಥವಾ ಜಾಬ್ ಕೂಡ ಚೇಂಜ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಬಿಗ್ ಎಸ್ ಇಲ್ಲಿದೆ. ಖಂಡಿತವಾಗ್ಲೂ ನೀವೇನು ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ತೀರಾ, ಆರಾಮಾಗಿರಿ, ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಗೆ ನೀವು ಮೋಸ ಮಾಡ್ಕೊಳ್ಬೇಡಿ. ಅಟ್ ದಿ ಸೇಮ್ ಟೈಮ್ ಈ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.